ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ ಸಿಂಪಲ್ ಮತ್ತು ಈಸಿಯಾಗಿ ಬಿಗಿನರ್ಸ್ಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ. ಮೊದಲಿಗೆ ಬ್ಲೌಸ್ ತೊಗೊಂಡ್ಬಿಟ್ಟು ಇವಾಗ ಅಗಲ ನೋಡಬೇಕು. ಹಾಗಾಗಿ ನಾವು ಎದೆ ಸುತ್ತಳತೆ ನೋಡಬೇಕು. ಎದೆ ಸುತ್ತಳತೆ ನೋಡುವಾಗ ಕಂಕುಳಿನ ತುದಿಯಿಂದ ಗುಬ್ಬಿರುತ್ತಲ್ವಾ ಆ ಭಾಗದವರೆಗೆ ಸುತ್ತಳತೆ ನೋಡಬೇಕು. ಅದರಲ್ಲಿ ನಮಗೆ 9 ಬಂದಿದೆ. 9ಕ್ಕೆ ನಾನು ಎಕ್ಸ್ಟ್ರಾ 9 ಬಂದಿದೆ. ಅದಕ್ಕೆ ನಾನು ಎಕ್ಸ್ಟ್ರಾ 2 ಇಂಚಸ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಯಾಕಂತೇಳಿದರೆ ಸ್ಟಿಚ್ಚಿಂಗಿಗೆ ಬಟ್ಟೆ ಬೇಕಾಗತ್ತೆ. ಹಾಗಾಗಿ ನಂತರ ಲೈನಿಂಗನ್ನು ಫೋಲ್ಡ್ ಮಾಡಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು 11 ಇಂಚು ಕರೆಕ್ಟಾಗಿದೆಯಾ ಅಂತ ನೋಡಬೇಕು. 11 ಇಂಚಿಗೆ ಸರಿಯಾಗಿ ಇಟ್ಕೊಂಡು ಫೋಲ್ಡ್ ಮಾಡಬೇಕು. ಅಗಲ ನಮಗಿಷ್ಟ ಅಗಲ 11 ಇಂಚು ಅಗಲ ಬಂದಿದೆ. ಸರಿಯಾಗಿ ಇಟ್ಕೊಂಡು ಫೋಲ್ಡ್ ಮಾಡಿಬಿಟ್ಟು ಇವಾಗ ಅಗಲ ನೋಡಿ ಆದಮೇಲೆ ನಮಗೆ ಉದ್ದ ಬೇಕಾಗುತ್ತೆ. ಹಾಗಾಗಿ ಬ್ಲೌಸನ್ನು ನೀಟಾಗಿ ಇಟ್ಕೊಂಡ್ಬಿಟ್ಟು ಶೋಲ್ಡರ್ನ ತುದಿಯಿಂದ ಟಕ್ಸಿದೆಯಲ್ಲ ಅಲ್ಲಿವರೆಗೆ ನಮಗೆ ಉದ್ದ ಹಿಂಭಾಗದಿಂದ ನೋಡ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಜಗ್ಬಿಟ್ಟು ನೋಡ್ಕೊಳ್ಳಿ. 14 ಬಂದಿದೆ. ಇಲ್ಲಿ ಉದ್ದ 14 ಬಂದಿದೆ. ಇಲ್ಲಿ ನೋಡಿ, ಈ ಭಾಗ ನಮಗೆ ಮುಂಭಾಗ ಬರುತ್ತೆ, ಇದು ಹಿಂಭಾಗ ಬರುತ್ತೆ. ಈಗ ಮುಂಭಾಗಕ್ಕೆ ನಾವು 14 ಇದೆಯಲ್ಲ ಉದ್ದ, ಅದಕ್ಕೆ 3.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು. 17.5 ಆಯಿತು. ಇಲ್ಲಿ ಮುಂಭಾಗ ಬರುತ್ತೆ ಈ ಭಾಗ, ಹಾಗಾಗಿ 17.5 ಇಂಚು ಹಾಕಬೇಕು. 3.5 ಇಂಚ್ ಎಕ್ಸ್ಟ್ರಾ ಯಾಕೆ ಸೇರಿಸ್ತಾ ಇದ್ದೀನಿ ಅಂತ ಹೇಳಿದರೆ ಸ್ಟಿಚ್ಚಿಂಗ್ ಪರ್ಪಸ್. ಮುಂಭಾಗಕ್ಕೆ ತುಂಬ ಸ್ಟಿಚ್ಚಿಂಗಿಗೆ, ಕ್ರಾಸ್ ಪಟ್ಟಿಗೆ ಮತ್ತು ಪಾಯಿಂಟಿಗೆ ಅದಕ್ಕೆಲ್ಲ ಬಟ್ಟೆ ಹೋಗುತ್ತೆ. ಹಾಗಾಗಿ 3.5 ಇಂಚು ನಮಗೆ ಎಕ್ಸ್ಟ್ರಾ ಬೇಕಾಗತ್ತೆ. ಅದಕ್ಕಾಗಿ ಉದ್ದ 14 ಬಂದಿದೆ. ನಾನು ಸ್ಟಿಚ್ಚಿಂಗಿಗೋಸ್ಕರ 3.5 ಇಂಚು ಎಕ್ಸ್ಟ್ರಾ ಸೇರಿಸಿದ್ದೀನಿ. ಈ ರೀತಿಯಾಗಿ ಮಾರ್ಕನ್ನು ಹಾಕಿಬಿಟ್ಟು ಗೆರೆ ಎಳ್ಕೊಳ್ಳಿ. ಗೆರೆ ಎಳ್ಕೊಂಡಾದ ನಂತರ ಹಿಂಭಾಗ, ಇದು ಮುಂಭಾಗ ಆಯಿತು, ಫ್ರಂಟ್ ಸೈಡು. ನಂತರ ಹಿಂಭಾಗಕ್ಕೆ ನಾನು 14 ಉದ್ದ 14 ಬಂದಿದೆಯಲ್ಲ ಹಿಂಭಾಗಕ್ಕೂ, 14ಕ್ಕೆ ನಾನು 1.5 ಇಂಚು ಎಕ್ಸ್ಟ್ರಾ ಸೇರಿಸ್ತಿದ್ದೀನಿ ಹಿಂಭಾಗಕ್ಕೆ. ಇದು ಸ್ಟಿಚ್ಚಿಂಗೋಸ್ಕರ 1.5 ಇಂಚು. ಈ ಥರ ಗೆರೆ ಎಳ್ಕೊಂಡ್ಬಿಟ್ಟು ಎಲ್ಲ ಸೈಡು ಒಂದೇ ರೀತಿ ಇರಬೇಕಲ್ಲ, ಹಾಗಾಗಿ ನಾವು ಎಲ್ಲ ಸೈಡು ಈ ಥರ ಪಾಯಿಂಟ್ ಇಟ್ಟು ಗೆರೆ ಎಳ್ಕೊಳ್ತಾ ಇದ್ದೀನಿ. ನೀಟಾಗಿ ಗೆರೆ ಎಳ್ಕೊಳ್ಳಿ ಸ್ಕೇಲ್ನ ಮೂಲಕ. ನಂತರ ನಾನು ಯಾವ ರೀತಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ಫೋಲ್ಡಿಂಗ್ ನಮಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡ ನಂತರ ಇದು ನಾವು ಫ್ರಂಟ್ ಬ್ಯಾಗ್ ಎದುರುಗಡೆ ಬಂದಿದೆ, ಅದು ಫ್ರಂಟು ಎದುರುಗಡೆ, ಬಟ್ಟೆ ಎದುರುಗಡೆ ಬಂದಿದೆ ನೋಡಿ. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಮಾರ್ಕೆಲ್ಲ ಹಾಕಬೇಕು. ಈ ರೀತಿಯಾಗಿ ಫೋಲ್ಡ್ ಆದ ನಂತರ ಫಸ್ಟಿಗೆ ಕುತ್ತಿಗೆ ಅಗಲ ತಗೊಳ್ಳೋಣ. ಕುತ್ತಿಗೆ ಅಗಲ 2 ರೀತಿಯಾಗಿ ನೋಡ್ಬೋದು. ಎರಡು ಗುಬ್ಬಿ ಹಾಕಿರಬೇಕು. 2 ರೀತಿಯಾಗಿ ಕುತ್ತಿಗೆ ಅಗಲ ನೋಡ್ಬೋದು. ಇಲ್ಲಿ ನೋಡಿ 4.25 ಬಂತು. ಇದರ ಅರ್ಧ 2.25. ಇನ್ನೊಂದು ರೀತಿ ಯಾವ ರೀತಿ ಅಂತ ಹೇಳಿದರೆ ಕುತ್ತಿಗೆ ಅಗಲ ನೋಡೋದು, ಇದು ಸ್ಟ್ರೇಟ್ ಈ ತುದಿ ಇದೆಯಲ್ಲ, ನೆಕ್ಕಿನ ತುದಿ ಇದೆಯಲ್ಲ, ಅದ್ರ ಸ್ಟ್ರೇಟ್ ಒಂದು ಗೆರೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಹಾಕ್ಕೊಂಡ್ರು ಪರವಾಗಿಲ್ಲ. ಇಲ್ಲಿನಿಂದ ಇದರಿಂದ ಈ ಗುಬ್ಬಿ ಸೈಡೇ ತಗೊಳ್ಬೇಕು. ನಾವು ಗುಬ್ಬಿ ಇರೋ ಸೈಡೇನೆ ಕುತ್ತಿಗೆ ಉದ್ದ ತಗೊಳ್ಬೇಕು. ಎಷ್ಟು? 2.25. 2 ರೀತಿಯಾಗಿ ನೋಡ್ಬೋದು. ನೆಕ್ ವಿಡ್ತ್ 2.25. 2.25ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನಂತರ ನೆಕ್ ಲೆಂತ್ ಅಂದರೆ ಕುತ್ತಿಗೆಯ ಉದ್ದ. ನೆಕ್ ವಿಡ್ತ್ ಅಗಲ ತಗೊಂಡ್ವಿ, ಈಗ ಕುತ್ತಿಗೆ ಉದ್ದ ತಗೊಳ್ಳೋಣ. 5.25 ಇದೆ.
ಕುತ್ತಿಗೆ ಉದ್ದ 5.5 ಇದೆ. ಕುತ್ತಿಗೆ ಉದ್ದ 5.5 ಇದೆ. 5.5ಗೆ ಈ ರೀತಿಯಾಗಿ ಮಾರ್ಕ್ ಮಾಡೋಣ. ಈ ರೀತಿಯಾಗಿ 5.5 ಮಾರ್ಕ್ ಮಾಡಿ ಇಲ್ಲಿ ಹೀಗೆ ಗೆರೆ ಎಳಿಬೇಕು. 2 ಕಾಲು. ಇದು ನೆಕ್ ಬಿಡ್ತಾ ಆಯಿತು, ನೆಕ್ ಲೆಂತ್ ಆಯಿತು, ಕುತ್ತಿಗೆ ಅಗಲ ಮತ್ತು ಉದ್ದ ನೋಡಿ ಆಯಿತು. ನಂತರ ಬ್ಯಾಕ್ ಸೈಡು ಕೂಡ ಇದೇ ರೀತಿ ನೋಡಬೇಕು. ಬ್ಯಾಕ್ ಸೈಡು ನೆಕ್ ಕುತ್ತಿಗೆ ಉದ್ದ ಎಷ್ಟು? ಬ್ಯಾಕ್ ಸೈಡ್ 10.5 ಬಂತು. ನಾನು ಈ ರೀತಿಯಾಗಿ ನೋಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ 10.5, ಕುತ್ತಿಗೆ ಉದ್ದ 10.5 ಈ ರೀತಿಯಾಗಿ ಹಿಡ್ಕೊಂಡು ಈ ರೀತಿಯಾಗಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಬ್ಯಾಕ್ ಸೈಡಿಗೆ ಕುತ್ತಿಗೆ ಉದ್ದ ನೋಡಲಿಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡಿ 10.5 ಹೀಗೆ ಒಂದು ಗೆರೆ ಹಾಕೋಣ. ಆಯಿತಾ? ಫ್ರಂಟ್ ಬ್ಯಾಕು ಆಯಿತು. ನಂತರ ಶೋಲ್ಡರ್ ಎಷ್ಟು? ಆಮೇಲೆ ಏನಂತ ಹೇಳಿದರೆ ಶೋಲ್ಡರ್ ಅಳತೆ ತೊಗೊಳ್ಬೇಕು. ಶೋಲ್ಡರ್ ಯಾವತ್ತು ಮುಂಭಾಗದಿಂದನೇ ಅಳತೆ ತೊಗೊಳ್ಬೇಕು, ಬ್ಲೌಸಿನ ಮುಂಭಾಗ. ಇವಾಗ 9 ಇಂಚ್ ಬಂದಿದೆ. ಈ 9 ಇಂಚಿನ ಅರ್ಧ ಎಷ್ಟು ಅಂತ ನೋಡ್ಕೊಳ್ಳೋಣ. 9 ಇಂಚಿನ ಅರ್ಧ 4.5 ಇಂಚಸ್ ಬಂದಿದೆ. ಇಲ್ಲಿ ನೋಡಿ. ನಮಗೆಲ್ಲರೂ ಈ ಥರ ಶೋಲ್ಡರ್ ನೋಡೋದು ಕಷ್ಟ ಆದರೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ಈ ಶೋಲ್ಡರ್ ಇದೆಯಲ್ಲ, ಇದರ ತುದಿಯಿಂದ ಒಂದು ಗೆರೆ ಎಳ್ಕೊಳ್ಳಿ. ಹೀಗೆ ಇದರಿಂದ ಈ ಗುಬ್ಬಿ ಇರೋ ಜಾಗದಿಂದನೇ ನೋಡಬೇಕು. ಗುಬ್ಬಿ ಇರುತ್ತಲ್ವಾ, ಈ ಪಾರ್ಟಿಂದನೇ ನೋಡಬೇಕು. ಇಲ್ಲಿ ನೋಡಿ, ಕರೆಕ್ಟು 4.5 ಇದೆ. ಶೋಲ್ಡರು ಇಲ್ಲಿಂದ ಇಡಬೇಕು. ಶೋಲ್ಡರು 4.5, ಅರ್ಧ ಇಂಚು ಪ್ಲಸ್ ಅರ್ಧ ಫಾರ್ ಸ್ಟಿಚಿಂಗ್ ಪರ್ಪಸ್. ಸ್ಟಿಚಿಂಗಿಗೆ ಅರ್ಧ ಇಂಚು. ಇಲ್ಲಿ ನೋಡಿ, ಇವಾಗ ಇದಿಟ್ಟು ನೋಡ್ತೀನಿ. ಇಟ್ಟು ನೋಡಿದಾಗ ಈಚೆ ಕಡೆನೂ ಸ್ಟಿಚಿಂಗಿಗೆ ಸ್ವಲ್ಪ 1/4 ಇಂಚ್ ಬರಬೇಕು, ಈ ಕಡೆನೂ 1/4 ಇಂಚ್ ಬರಬೇಕು. 1/4 ಇಂಚ್ ಸ್ಟಿಚಿಂಗ್ಗೆ ಬಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ನಂತರ ARM ಅಥವಾ ಕಂಕುಳಿನ ಉದ್ದ ಯಾವ ರೀತಿ ನೋಡೋದಂತ ಹೇಳಿದ್ದೆ. ARM ಆರ್ ಕಂಕುಳಿನ ಉದ್ದ ಯಾವ ರೀತಿ ನೋಡೋದಂತ ಹೇಳಿದರೆ ಈ ರೀತಿಯಾಗಿ ಹಿಡ್ಕೊಂಡ್ಬಿಟ್ಟು ಕರೆಕ್ಟ್ 5 ಇಂಚ್ ಇದೆ. ಕಂಕುಳಿನ ಉದ್ದ ಕರೆಕ್ಟ್ 5 ಇಂಚ್ ಇದೆ. ಅದಕ್ಕೆ ಪ್ಲಸ್ 1 ಇಂಚ್ ಅಷ್ಟೇ ಸೇರಿಸ್ಬೇಕು ಫಾರ್ ಸ್ಟಿಚಿಂಗ್ ಪರ್ಪಸ್. ಒಟ್ಟು 6 ಇಂಚು ಕಂಕುಳಿನ ಉದ್ದ. 6 ಇಂಚು. ಕಂಕುಳಿನ ಉದ್ದ 6 ಇಂಚು ಪ್ಲಸ್ 6 ಇಂಚು. ಇವಾಗ ಈಗೊಂದು ಗೆರೆ ಹಾಕ್ತೀನಿ. ನಂತರ ಈ ರೀತಿ ಒಂದು ಗೆರೆ ಹಾಕಬೇಕು. ಇಲ್ಲೂ 6 ಇಂಚೇನೆ ಈ ರೀತಿಯಾಗಿ ತಗೊಳ್ಳಿ, 6 ಇಂಚೇನೆ ಅಂತ. ಇಲ್ಲಾಂದರೆ ಗೆರೆ ಉಲ್ಟಾ ವಾರೆ ಪಿರಿ ಬರುತ್ತೆ, ಅಡ್ಡದಿಡ್ಡಿಯಾಗಿ ಗೆರೆ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ತಗೊಳ್ಳಿ, 6 ಇಂಚ್ ಕರೆಕ್ಟಾಗಿ ಗೆರೆ ಬರುತ್ತೆ. ಇಷ್ಟ ಆಯ್ತಲ್ವಾ? ನಂತರ ನೆಕ್ಸ್ಟ್ ಏನಂತ ಹೇಳಿದರೆ, ಇದು ಮೇನು ಬೇಕಾಗಿರೋದು ಕಂಕುಳಿನ ಶೇಪ್ ಹಾಕೋದು. ಇವಾಗ ಇದರಲ್ಲಿ ಅರ್ಧ ಇಂಚು ಬಿಟ್ಟು ಮತ್ತೆ ಶೇಪ್ ಹಾಕಬೇಕು. ಅರ್ಧ ಇಂಚು ಇಲ್ಲಿ ಕಮ್ಮಿ ಮಾಡಬೇಕು. ಯಾಕಂತ ಹೇಳಿದರೆ, ಇಲ್ಲಿ ಅರ್ಧ ಇಂಚು ಕಮ್ಮಿ ಮಾಡಿದ್ದೀನಿ. ಯಾಕಂತ ಹೇಳಿದರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ. ಅರ್ಧ ಇಂಚ್ ಕಮ್ಮಿ ಮಾಡಿದ್ದೀನಿ. ಅದಕ್ಕೆ ಈ ರೀತಿಯಾಗಿ ಗೆರೆ ಹಾಕಬೇಕು. ಮೊದಲನೇದು
ಇದು. ನಂತರ ಇಷ್ಟಾದಮೇಲೆ ಇದು 6 ಇಂಚಿದೆ. 6 ಇಂಚಲ್ಲಿ 1/4 ಇಂಚ್ ತೆಗ್ದಿದ್ದೀನಿ. ಈಗ 5 ಇಂಚಿದೆ. 5 ಮುಕ್ಕಾಲಿನ 1/4 ಇಂಚ್ ತೆಗೆದ್ರೆ 5 ಇಂಚಿದೆ. ಅದರಲ್ಲಿ ಹಾಫ್ ಮಾಡಬೇಕು. 5 ಹಾಫ್ ಮಾಡೋಣ. ಇಷ್ಟು ಬಂತು. ಇದರಲ್ಲಿ 5 ಹಾಫು ಈ ರೀತಿಯಾಗಿ ಮಾಡಿ ಇಲ್ಲೊಂದು ಅರ್ಧ ಮಾರ್ಕ್ ಹಾಕಬೇಕು. ಇದರ 5 ಅರ್ಧ ಮಾರ್ಕ್ ಹಾಕಿಬಿಟ್ಟು ಇಲ್ಲಿ ನೋಡಿ, ಇದರ ಅರ್ಧ ಹೀಗೆ ಮಾರ್ಕ್ ಹಾಕಬೇಕು. ಇಲ್ಲೊಂದು ಮಾರ್ಕ್ ಹಾಕಬೇಕು. ನಂತರ ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಇಲ್ಲಿ ಮಾರ್ಕ್ ಹಾಕಬೇಕು. ನಂತರ ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಹಾಕಬೇಕು ಇಲ್ಲಿ. ನಂತರ ಇಲ್ಲೂ 1 ಇಂಚು ಹೀಗೆ ಮಾರ್ಕ್ ಹಾಕಿಬಿಟ್ಟು 1/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಹಾಕಬೇಕು. ಎಕ್ಸ್ಟ್ರಾ ಮಾರ್ಕ್ ಹಾಕಬೇಕು. ನಂತರ ಫಸ್ಟ್ ಯಾವ ರೀತಿ ಅಂತ ಹೇಳಿದರೆ ಇಲ್ಲಿಂದ ಹೀಗೆ ತಗೊಳ್ಬೇಕು. ನಂತರ ಹಿಂದಿಂದ ಹೀಗೆ ತಗೊಳ್ಬೇಕು. ನಂತರ ಇದಿಷ್ಟು ಮಾರ್ಕ್ ಹಾಕಿ ಆದಮೇಲೆ ನಂತರ ಕ್ರಾಸ್ ಪಟ್ಟಿ ನೋಡೋಣ. ಕ್ರಾಸ್ ಪಟ್ಟಿ ಯಾವತ್ತು ನೋಡೋದು ಈ ಗುಬ್ಬಿ ಸೈಡಿಂದನೇ ಕ್ರಾಸ್ ಪಟ್ಟಿ ನೋಡಬೇಕು. ಫಸ್ಟು ಇಲ್ಲಿ ನೋಡಿ, ಕರೆಕ್ಟು 3 ಇಂಚಿದೆ ಕ್ರಾಸ್ ಪಟ್ಟಿ. 3 ಇಂಚಿದೆ. 3ಕ್ಕೆ ಪ್ಲಸ್ 1 ಇಂಚು ಎಕ್ಸ್ಟ್ರಾ ಸೇರಿಸ್ತಿದ್ದೀನಿ. ಇಲ್ಲಿ ಕ್ರಾಸ್ ಪಟ್ಟಿ ಎಲ್ಲಿ ಮಾರ್ಕ್ ಹಾಕೋದು ಅಂತ ಹೇಳಿದರೆ ಮೇಲ್ಭಾಗ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಮಾರ್ಕ್ ಹಾಕಬೇಕು. 3 + 1 4 ಇಂಚ್ ಆಯಿತು. ಇಲ್ಲಿ ನೋಡಿ, ಇಲ್ಲೊಂದು ಗೆರೆ ಹಾಕಿದೆ. ನಂತರ ಮಿಡ್ಲು ನೋಡಬೇಕು. ಮಿಡ್ಲ್ ಯಾವ ಥರ ಕ್ರಾಸ್ ಪಟ್ಟಿಯ ಮಿಡ್ಲು. ನಂತರ ಕ್ರಾಸ್ ಪಟ್ಟಿ ಮುಂದೆ ನೋಡಿ ಆಯಿತು. ಕಡೆ ಮಧ್ಯ ಭಾಗದಲ್ಲಿ ನೋಡಬೇಕು. ಕ್ರಾಸ್ ಪಟ್ಟಿಯ ಮಧ್ಯ ಭಾಗದಲ್ಲಿ ಮುಂದೆ ಇಲ್ಲಿ 3 ಆಯಿತು. ಮುಂದೆ ನೋಡಿ ಆಯಿತು. ಮಧ್ಯದಲ್ಲಿ ಇಲ್ಲಿ ನೋಡಿ 2/4 ಇದೆ. ಮಧ್ಯ ಇಷ್ಟು 2/4 ಇದೆ. 2/4ಗೆ ಪ್ಲಸ್ 3/4 ಇಂಚ್ ಎಕ್ಸ್ಟ್ರಾ ಸೇರಿಸ್ತೀನಿ ಫಾರ್ ಸ್ಟಿಚಿಂಗ್ ಪರ್ಪಸ್. 2/4 ಪ್ಲಸ್ 3/4 3 ಇಂಚ್ ಆಯಿತು. ಇಲ್ಲಿ 3 ಇಂಚು. ಇಲ್ಲೂ ಕೂಡ 3 ಇಂಚು ಸೇರಿಸ್ಬೇಕು. ನಂತರ ಈ ರೀತಿಯಾಗಿ ಒಂದು ಗೆರೆ ಎಳಿಬೇಕು. ಗೆರೆ ಎಳೆದ ಆದಮೇಲೆ ಏನು ಮಾಡಬೇಕಂತ ಹೇಳಿದರೆ ಕ್ರಾಸ್ ಪಟ್ಟಿ ಆಯ್ತಲ್ವಾ. ನಂತರ ಯಾವ ತಗೊಳ್ಳೋಣಂತೆ ಅಂತ ಹೇಳಿದರೆ ಪಾಯಿಂಟ್ ಉದ್ದ ಮತ್ತು ಅಗಲ ತಗೊಳ್ಳೋಣ. ಪಾಯಿಂಟ್ ಅಂದರೆ ಯಾವುದು ಅಂತ ಹೇಳಿದರೆ ಇದಕ್ಕೆ ಪಾಯಿಂಟ್ ಅಂತ ಕರೀತಾರೆ. ಇದು ಎಷ್ಟು ಪಾಯಿಂಟ್ ಇದೆ ಅಂತ ಹೇಳಿದರೆ ಇದೊಂದು ಪಾಯಿಂಟ್, 2, 3, 4 ಪಾಯಿಂಟ್ ಇದೆ. ಅದು ಯಾವ ರೀತಿ ಹಾಕೋದು ಅಂತ ಹೇಳಿದರೆ ಮೇನ್ ಬೇಕಾಗಿರೋದು ಈ ಪಾಯಿಂಟ್. ಇದರ ಉದ್ದ ಅಗಲ ತಗೊಳ್ಳೋಣ. ಇದರ ಉದ್ದ ಇಲ್ಲಿನಿಂದ ಇಲ್ಲಿಗೆ, ಅಗಲ ಇಲ್ಲಿಂದ ಇಲ್ಲಿಗೆ ನೋಡಬೇಕು. ಇದು ಗುಬ್ಬಿ ಇರೋ ಸೈಡೇ ನೋಡಬೇಕು. ಫಸ್ಟಿಗೆ ಉದ್ದ ಎಷ್ಟು ಅಂತ ಹೇಳಿದರೆ ಪಾಯಿಂಟ್ ಬಿಡ್ತು ಉದ್ದ ಲೆಂತ್ 2/4 ಪ್ಲಸ್ ಅರ್ಧ 2/4 ಪ್ಲಸ್ ಅರ್ಧ 3/4 2/3 ತಗೊಳ್ಳೋಣ. ಪಾಯಿಂಟ್ ಲೆಂತ್ ಅಂದರೆ ಉದ್ದ. ಅಗಲ 3 + 1 4 ತಗೊಳ್ಳೋಣ. ಇದು 2/4 ಪ್ಲಸ್ ಅರ್ಧ ಯಾಕೆ ತಗೊಂಡೆ ಅಂತ ಹೇಳಿದ್ರೆ ಅರ್ಧ ಇಂಚ್ ಸ್ಟಿಚ್ಚಿಗೆ. ಇಲ್ಲಿ 3 + 1 ಅಂತ ಎಷ್ಟು ತಗೊಂಡೆ ಅಂತ ಹೇಳಿದರೆ ಇದು ಕೂಡ ಸ್ಟಿಚಿಂಗ್ ಪಾರ್ಟಿಗೆ.
ಇದು ಉದ್ದ 3 + 1 4 ಆಯಿತು. ಫಸ್ಟು ಉದ್ದ ತಗೊಳ್ಳೋಣ. 2 1/4 + ಅರ್ಧ 3/4 2 3/4 ಇದು ಉದ್ದ. ಅಗಲ 3 + 1 4 ಆಯಿತು. ಇದು ಪಾಯಿಂಟು, ಇದು ಮೇನ್ ಪಾಯಿಂಟ್. ಮೇನ್ ಪಾಯಿಂಟ್ ಅಂದರೆ ಇದು. ನಂತರ ಈ ಪಾಯಿಂಟ್ನಿಂದ ಈ ಪಾಯಿಂಟಿಗೆ ಎಷ್ಟು ಅಂತರ ಇದೆ ಅಂತ ನೋಡೋಣ. ಎಷ್ಟು ಅಂತರ ಇದೆ? ನಾನು 1.5 ಇಂಚ್ ತಗೊಳ್ತೀನಿ. ಇದು ಎಷ್ಟು ಇಂಚಿದೆ ಅಂತ ನೋಡೋಣ. 1.5 ಇಂಚ್ ಅಂತರ ಇದೆ. ಹಾಗಾಗಿ ಇದು ನೋಡ್ಕೊಂಡಾದ್ಮೇಲೆ 1.5 ಇಂಚ್ ಇದೆಯಲ್ಲ, ಅದು 1.5 ಇಂಚಿಗೆ ಇಲ್ಲಿ ಮೇಲ್ಗಡೆ 1 ಮಾರ್ಕ್ ಹಾಕಬೇಕು. ಇದು ಮೇನ್ ಆಗಿ ಬರುತ್ತೆ ಇದಕ್ಕೆ. ನಂತರ ಈ 1.5 ಇಂಚಿಂದ ಇಲ್ಲಿ 1.5 ಇಂಚು, ಇಲ್ಲಿ 1.5 ಇಂಚು, ಇಲ್ಲಿ 1.5 ಇಂಚು, ಈ ರೀತಿಯಾಗಿ ಮಾರ್ಕ್ ಹಾಕಬೇಕು. ನಂತರ ಇದು ಈ ತುದಿಗೆ ಬರಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ರೌಂಡಾಗಿ ನಮಗೆ ಬರಬೇಕಿದು. ಇದು ಇಲ್ಲಿ 1/4 ಅರ್ಧ ಇಂಚು, ಇಲ್ಲಿ ಎಷ್ಟು ಇಂಚ್ ಅಂತೇಳಿದರೆ ಇಲ್ಲಿ 1 ಇಂಚ್ ಇಡಿ. 1 ಇಂಚು ಎಷ್ಟು ಇಂಚ್ ಇಟ್ಟಿದ್ದಾರೆ ಇಲ್ಲಿ? ಫೋಲ್ಡಿಂಗ್ ಆಗಿದೆ. ಇಲ್ಲಿ 1 ಇಂಚ್ ಇಡಿ, ಕರೆಕ್ಟಾಗಿ ಬರುತ್ತೆ. ನಂತರ ಇಲ್ಲೆಷ್ಟು ಇಂಚ್ ಇಟ್ಟಿದ್ದಾರೆ ಅಂತ ಹೇಳಿದರೆ ಇಲ್ಲೊಂದು 1/4 ಇಂಚಿನಷ್ಟು ಇಟ್ಟಿರ್ತಾರೆ ಅವರು. ಒಳಗೆ ಹೋಗಿದೆ, ಇಲ್ಲಿ ಅವರು 1/4 ಇಂಚು ಇಡಿ, 1/4 ಇಂಚು, ಈಚೆ ಸೈಡು 1/4 ಇಂಚು. ನಂತರ ಈ ಕಡೆನೂ 1/4 ಇಂಚು, ಇಡಿ. ನಂತರ ಇಲ್ಲಿ 1/4ಕ್ಕಿಂತನೂ ಕಮ್ಮಿ ಒಂದೊಂದು ಡಾಟ್ ಇದ್ದರೆ ಇಟ್ಟರೆ ಸಾಕು. 1 ಡಾಟ್, ಒಂದೊಂದು ಗೆರೆ ಇದೆಯಲ್ಲ, ಇದು ಒಂದೊಂದು ಗೆರೆ ಅಂತ ಬರುತ್ತಲ್ಲ, ಅಷ್ಟಿಟ್ಟರೆ ಸಾಕು. ಇದು ಈ ರೀತಿಯಾಗಿ ಶೇಪ್ ಬರುತ್ತೆ. ಇದು ಕಂಪ್ಲೀಟು ಮೆಥಡ್ ಇಷ್ಟಿದೆ, ಏನಿಲ್ಲ, ತುಂಬ ಈಸಿ ಇದು. ನಂತರ ಕಟ್ಟಿಂಗ್ ಮತ್ತು ಸ್ಲೀವ್ ಮಾರ್ಕಿಂಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಂತರ ಇದು ಬ್ಯಾಕ್ ಸೈಡ್ ಏನಂತ ಹೇಳಿದರೆ ಇದು ಕೂಡ ಈ ರೀತಿ ಬರುತ್ತೆ. 2/4 ಇಂಚು, 2/4 ಇಂಚು ಹಾಕಬೇಕು. ಇದೇ ರೀತಿ ಹಾಕಿಬಿಟ್ಟು ನಂತರ ಒಂದು 3 ಇಂಚು ಬಿಟ್ಟು 4 ಇಂಚು, 4 ಇಂಚಿಗೆ ಒಂದು ಗೆರೆ ಹಾಕಿಬಿಟ್ಟು ಇಲ್ಲಿಂದ 4-5 ಇಂಚಿಗೆ 5-5.5 6 ಇಂಚಿಗೆ ಒಂದು ಗೆರೆ ಹಾಕಿಬಿಟ್ಟು ಈ ರೀತಿಯಾಗಿ ಶೇಪ್ ಹಾಕ್ಕೊಳ್ಳೋಣ. ಇದು 1 ಇಂಚಿಗೆ ಅಥವಾ ಒಂದು ಅರ್ಧ ಇಂಚಿಗೆ ಈ ರೀತಿಯಾಗಿ ಶೇಪ್ ಹಾಕ್ಕೊಳ್ಳೋಣ. ಬ್ಯಾಕ್ ಸೈಡ್ ಇದು ಬ್ಯಾಕ್ ಸೈಡ್ ಶೇಪ್.
ರೀತಿಯಾಗಿ ಬರುತ್ತೆ.